ಯುವನಿಧಿ ಯೋಜನೆಯ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹಿಂದೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಮಗೆ ಸ್ಟೇಟಸಲ್ಲಿ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇದೆ. ತುಂಬ ಜನಕ್ಕೆ ಅದರಲ್ಲೂ ಹೈಯೆಸ್ಟ್ ಮೆಂಬರ್ಸಿಗೆ ಪರ್ಸೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಮತ್ತು ಅಮೌಂಟ್ ಬಂದಿಲ್ಲ ಅಂತ ಅಂದರೂ DBT ಪ್ರೊಸೆಸ್ಡ್ ಅಂತ ಬರ್ತಾ ಇದೆ. ಹಾಗಾದರೆ ಈ ರೀತಿ ಇದ್ದರೆ ಈಗಾಗಲೇ ಅಮೌಂಟ್ ಬಂದಿದೆ ಅಂತ DBT ಪ್ರೊಸೆಸ್ಡ್ ಅಂದರೆ ಅಮೌಂಟ್ ಬಂದಿಲ್ಲ ಅಂದರೂ ಯಾಕೆ DBT ಪ್ರೊಸೆಸ್ಡ್ ಅಂತ ಬರ್ತಾ ಇದೆ? ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ನೆಕ್ಸ್ಟ್ ಬಂದು ಈಗ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಸಹ ಇವತ್ತು ಇದೇ ರೀತಿ ಶೋ ಆಗ್ತಾ ಇದೆ, ಡೇಟಾ ನಾಟ್ ಫೌಂಡ್ ಅಂತ. ನೆಕ್ಸ್ಟ್ ಬಂದು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ ಪೇಮೆಂಟ್ ಸ್ಟೇಟಸಲ್ಲಿ. ಹಾಗಾದರೆ ಈ ರೀತಿ ಇದ್ದರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ? ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಜನವರಿ ಮತ್ತು ಫೆಬ್ರವರಿ ಅಮೌಂಟು ಈಗಾಗಲೇ ರಿಲೀಸ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈಗ ರಿಲೀಸ್ ಮಾಡಿದ್ದಾರೆ ಅಂದರೆ ಎಷ್ಟು ಮೆಂಬರ್ಸಿಗೆ ಅಮೌಂಟು ಕ್ರೆಡಿಟ್ ಆಗಿದೆ, ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ನಿಮಗೆ ಯಾವ ದಿನಾಂಕದ ಒಳಗೆ ಪೆಂಡಿಂಗ್ ಇರುವ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಈಗ 4 ಮಂತು ಸಹ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಒಂದು 4 ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ತುಂಬ ಜನಕ್ಕೆ ಡೆಕ್ಲರೇಷನ್ ಪ್ರೊವೈಡೆಡ್ DBT ಪುಷ್ಡ್ ಅಂತ ಬರ್ತಾ ಇದೆ. ಹಾಗಾದರೆ 4 ತಿಂಗಳ ಅಮೌಂಟು ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರಾ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈಗ 4 ತಿಂಗಳ ಸ್ಟೇಟಸನ್ನು ನೋಡಿದ್ರೆ 4 ತಿಂಗಳ ಸ್ಟೇಟಸಲ್ಲೂ ಸಹ ಡೆಕ್ಲರೇಷನ್ ಪ್ರೊವೈಡೆಡ್, DBT ಪ್ರೊಸೆಸ್ಡ್, DBT ಪುಷ್ಡ್ ಈ ರೀತಿ ಸ್ಟೇಟಸ್ಸು ಶೋ ಆಗ್ತಾ ಇತ್ತು. ಹಾಗಾದರೆ ಈಗ 4 ತಿಂಗಳ ಅಮೌಂಟು ರಿಲೀಸ್ ಮಾಡಿದಾರಾ? ಇದ್ರ ಬಗ್ಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ 4 ತಿಂಗಳ ಅಮೌಂಟು ಒಟ್ಟಿಗೆ ರಿಲೀಸ್ ಆಗಲ್ಲ. ಈಗ ಕೇವಲ ನಾವು ಜನವರಿ ಮತ್ತು ಫೆಬ್ರವರಿ ತಿಂಗಳ ಅಮೌಂಟನ್ನು ರಿಲೀಸ್ ಮಾಡಿದ್ದೀವಿ. ಅದರಲ್ಲೂ ಸಹ ಜನವರಿ ಅಮೌಂಟು 90% ಮೆಂಬರ್ಸಿಗೆ ಕ್ರೆಡಿಟ್ ಆಗಿದೆ. ಈಗಾಗಲೇ ಇನ್ನು 10% ಮೆಂಬರ್ಸು ಬಾಕಿ ಇದ್ದಾರೆ. ಅದರಲ್ಲೂ ಸಹ ಯಾರು ಅಂತ ಅಂದರೆ ಹಿಂದಿನ ವರ್ಷ ಅಂದರೆ 2025ರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅಂಥವರಿಗೆ ಮಾತ್ರ ಪೆಂಡಿಂಗ್ ಇದೆ. ಈ ಹಿಂದೆ 2 ಇಯರ್ಸಿಂದ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಅಮೌಂಟ್ ತಗೊತಾ ಇದ್ದಾರೆ ಅಂಥವರಿಗೆಲ್ಲ ಕ್ರೆಡಿಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲದೆ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಫೆಬ್ರವರಿ ಅಮೌಂಟು ಸಹ ಈಗಾಗಲೇ ರಿಲೀಸ್ ಮಾಡಿದ್ದೀವಿ. 20% ಮೆಂಬರ್ಸಿಗೆ ಈಗಾಗಲೇ ಕ್ರೆಡಿಟ್ ಆಗಿದೆ. ಇನ್ನು 80% ಮೆಂಬರ್ಸಿಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮಗೂ ಸಹ ಜನವರಿ ಮತ್ತು ಫೆಬ್ರವರಿ ತಿಂಗಳ ಅಮೌಂಟು ಬಂದಿದೆ ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಬಂದಿಲ್ಲ ಅಂತ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಆದರೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಈಗಾಗಲೇ ಜನವರಿ, ಫೆಬ್ರವರಿ 2 ತಿಂಗಳ ಅಮೌಂಟು ರಿಲೀಸ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಮಾರ್ಚ್ ಮತ್ತು ಏಪ್ರಿಲ್ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನೋಡೋದಾದರೆ ಇನ್ನು 15 ಡೇಸ್ ಟೈಮ್ ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಯಾಕೆ ಅಂತ ಅಂದರೆ ಇದಕ್ಕೆ ಮೇನ್ ರೀಸನ್ ಬಂದು ಈಗ ತುಂಬ ಜನಕ್ಕೆ ಇನ್ನೂ ಜನವರಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಹಾಗೆ ಫೆಬ್ರವರಿ ಅಮೌಂಟು ಇನ್ನೂ ಕ್ರೆಡಿಟ್ ಆಗಿಲ್ಲ. ಹಾಗಾಗಿ ಈ 2 ಅಮೌಂಟು ಕಂಪ್ಲೀಟ್ ಆದಮೇಲೆ ಮಾರ್ಚ್ ಹಾಗೂ ಏಪ್ರಿಲ್ ಅಮೌಂಟು ರಿಲೀಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ತುಂಬ ಜನಕ್ಕೆ ಇರುವಂತಹ ಪ್ರಾಬ್ಲಮ್ಮು ಪರ್ಸೂಯಿಂಗ್ ಹೈಯರ್ ಸ್ಟಡೀಸ್ ಅಂತ. ಯಾಕೆ ಈ ರೀತಿ ಬರ್ತಾ ಇದೆ? ಈ ರೀತಿ ಬಂದರೆ ಅಮೌಂಟ್ ಬರೋದಿಲ್ವಾ? ಈಗ ಹೈಯರ್ ಸ್ಟಡೀಸ್ ಮಾಡ್ತಾನೇ ಇಲ್ಲ ಯಾರೂ, ಆದರೂ ಸಹ ನಮಗೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟಸಲ್ಲಿ ಶೋ ಆಗ್ತಾ ಇದೆ. ಈ ರೀತಿ ಬಂದರೆ ಏನು ಮಾಡಬೇಕು? ಕಾಲೇಜ್ ಏನಾದರೂ ವಿಸಿಟ್ ಮಾಡಬೇಕಂದ್ರೆ ಇದಕ್ಕೆ ನೀವು ಏನೂ ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ, ಇದು ಕೇವಲ ವೆಬ್ಸೈಟ್ ಇಶ್ಯೂ ಆಗಿದೆ, ಇದು ಅಪ್ಡೇಟ್ ಆಗುತ್ತೆ ಇನ್ನೊಂದು 2 ಡೇಸಲ್ಲೇ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಸಹ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಸ್ಟೇಟಸಲ್ಲಿ ಅದು ವೆಬ್ಸೈಟ್ ಇಶ್ಯೂ ಆಗಿರುತ್ತೆ, ನಿಮಗೆ ಅಪ್ಡೇಟ್ ಆದಮೇಲೆ ಕರೆಕ್ಟಾಗಿ ಶೋ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ನಿಮಗೆ ಇದೇ ಒಂದು ವೆಬ್ಸೈಟ್ ಇಶ್ಯೂ ಇಂದನೇ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಹಾಗೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಅಂದರೂ ಸಹ DBT ಪ್ರೊಸೆಸ್ಡ್ ಅಂತ ಬರ್ತಾ ಇದೆ. ಈ ಎಲ್ಲ ಪ್ರಾಬ್ಲಮ್ಸು ಸಹ ವೆಬ್ಸೈಟ್ ಇಶ್ಯೂಯಿಂದ ಆಗಿದೆ. ಹಾಗಾಗಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಸಹ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅಪ್ಡೇಟ್ ಆಗುತ್ತೆ ಸ್ಟೇಟಸ್ಸು. ಆಗ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅಪ್ಡೇಟ್ ಆಗಿದೆ ಅಂತ. ಆಗ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಪ್ರಾಬ್ಲಮ್ ಇಲ್ಲ ಅಂದರೂ ಕರೆಕ್ಟಾಗಿ ಶೋ ಆಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ನೀವು ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.